ಚಾಮುಂಡಿ ಬೆಟ್ಟದಲ್ಲಿ ತಣ್ಣಗಾಗದ ಬೆಂಕಿ ಕೆನ್ನಾಲಿಗೆ. ಸರ್ಕಾರಿ ಕಚೇರಿಯಲ್ಲಿ ಮಂಚ ಹಾಸಿಗೆ ಹಾಕಿದ್ದ ಅಧಿಕಾರಿ ಅಮಾನತು. ಫೋನ್ಪೇನಲ್ಲಿ ಲಂಚ ಸ್ವೀಕರಿಸಿದ್ದಾಗ ಲೋಕಾಯುಕ್ತ ದಾಳಿ. ಈ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಚಾಮುಂಡಿ ಬೆಟ್ಟದಿಂದ ಉತ್ತನಹಳ್ಳಿಗೆ ತೆರಳುವ ಮಾರ್ಗದಲ್ಲಿ ಅಗ್ನಿ ಧಗಧಗಿಸಿದೆ. 3 ಕಡೆಯಿಂದ ಬೆಂಕಿ ಜ್ವಾಲೆ ವ್ಯಾಪಿಸಿದ್ದು ರಾತ್ರಿ ಆದರೂ ಉರಿತಾ ಇತ್ತು. ರಸ್ತೆ ಸಂಪರ್ಕ ಇಲ್ಲದ ಕಾರಣ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಬೆಂಕಿ ನಂದಿಸುವುದಕ್ಕೆ ಅರಣ್ಯ ಇಲಾಖೆ, ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಮಂಚ ಹಾಸಿಗೆ ವಿಚಾರ ಸಂಚಲನ ಮೂಡಿಸಿತ್ತು. ಎಚ್ಚೆತ್ತ ಡಿಸಿ, ಕಾರವಾರ ಪ್ರವಾಸೋದ್ಯಮ ಇಲಾಖೆಯ ಡಿಡಿ ಜಯಂತ್ ಅಮಾನತು ಮಾಡಿದ್ದಾರೆ. ಸರ್ಕಾರಿ ಕಚೇರಿ ಮನೆ ರೀತಿಯಲ್ಲಿ ಇರೋದಕ್ಕೆ ಕಾರಣ ಕೇಳಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ರು. 3 ದಿನದಿಂದ ಡಿಸಿ ನೋಟಿಸ್ಗೂ ಪ್ರತಿಕ್ರಿಯಿಸದ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸಿ ಆದೇಶಿಸಲಾಗಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹುಟ್ಟೂರು ಮಾಸ್ತಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಹಾಗೂ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನೂತನ ಬಸ್ ನಿಲ್ದಾಣ ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ಸಚಿವರಾದ ರಾಮಲಿಂಗಾರೆಡ್ಡಿ, ಭೈರತಿ ಸುರೇಶ್ ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕಾಡಸಿದ್ದೇಶ್ವರ ಮಠಕ್ಕೆ ಸಚಿವ ಚೆಲುವರಾಯಸ್ವಾಮಿ ಭೇಟಿ ನೀಡಿದ್ರು. ಪತ್ನಿ ಜೊತೆ ಮಠಕ್ಕೆ ಭೇಟಿ ನೀಡಿ ಅಜ್ಜಯ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಚೆಲುವರಾಯಸ್ವಾಮಿ ದಂಪತಿ ನಡುವಿನಕೆರೆ ಶ್ರೀಗಳ ಆಶೀರ್ವಾದ ಪಡೆದರು. ಬೆಂಗಳೂರಿನಲ್ಲಿ ಫೋನ್ಪೇ ಮೂಲಕ ಲಂಚ ಸ್ವೀಕರಿಸಿದ್ದಾಗ ಲೋಕಾಯುಕ್ತ ದಾಳಿ ನಡೆಸಿದೆ. ಸ್ಲಂ ಬೋರ್ಡ್ನಲ್ಲಿ ಮನೆ ಪಡೆಯುವುದಕ್ಕೆ ಜಾತಿ ಪ್ರಮಾಣ ಪತ್ರ ನೀಡುವುದಕ್ಕೆ ಡಿಸಿಆರ್ಬಿ ಪಿಐ ಗೀತಾ 25,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ನಿನ್ನೆ ಅರ್ಜಿದಾರ ಲೋಕೇಶ್ ರಿಂದ 10,000 ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಗೀತಾರನ್ನ ವಶಕ್ಕೆ ಪಡೆದಿದ್ದಾರೆ. ಹಿಂದುಳಿದ ವರ್ಗಗಳ ಮುಖಂಡರ ಜೊತೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ನಡೆಸಿದ್ದಾರೆ. ಈ ವೇಳೆ ಜಾತಿ ಜನಗಣತಿ ವರದಿ ಜಾರಿಗೆ ತರುವಂತೆ ಮನವಿ ಮಾಡಲಾಯಿತು. ವರದಿಯನ್ನ ಜಾರಿಗೊಳಿಸಿದ್ರೆ ನಿಮ್ಮನ್ನ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವುದಾಗಿ ಮನವಿ ಮಾಡಿದ್ರು. ನಾರಾಯಣ ಗುರು ಅಭಿವೃದ್ಧಿ ನಿಗಮ ಸ್ಥಾಪಿಸಿ 500 ಕೋಟಿ ಅನುದಾನ ನೀಡಬೇಕು. ವಿಧಾನಸೌಧದ ಆವರಣದಲ್ಲಿ ನಾರಾಯಣ ಗುರುಗಳ ಪ್ರತಿಮೆ ಸ್ಥಾಪಿಸುವಂತೆ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಮುತ್ತೂಟ್ ಮಿನಿ ಫೈನಾನ್ಷಿಯರ್ಸ್ ತ್ರೈಮಾಸಿಕದಲ್ಲಿ ತನ್ನ ಆಡಿಟ್ ಹಣಕಾಸು ಫಲಿತಾಂಶ ಪ್ರಕಟಿಸಿದೆ. ಪ್ರಮುಖ ಹಣಕಾಸು ಮೆಟ್ರಿಕ್ಗಳಲ್ಲಿ ಗಮನಾರ್ಹ ಸುಧಾರಣೆಯಾಗಿದೆ. ಮುತ್ತೂಟ್ ಮಿನಿ ಫೈನಾನ್ಷಿಯರ್ಸ್ ಕಂಪನಿಯು 2025ರ ಮೊದಲ 9 ತಿಂಗಳಲ್ಲಿ ತೆರಿಗೆಗೆ ಮುಂಚಿನ ಲಾಭದಲ್ಲಿ ವರ್ಷದಿಂದ ವರ್ಷಕ್ಕೆ 20.5% ಹೆಚ್ಚಳ ಮತ್ತು 2024ರ ಇದೇ ಅವಧಿಗೆ ಹೋಲಿಸಿದ್ರೆ ತೆರಿಗೆ ನಂತರದ ಲಾಭದಲ್ಲಿ ಗಮನಾರ್ಹವಾಗಿ 24.35% ಏರಿಕೆಯನ್ನ ಸಾಧಿಸಿದೆ. ಇದು ಕಂಪನಿಯ ಬಲವಾದ ಅಪಾಯ ನಿರ್ವಹಣಾ ಅಭ್ಯಾಸವನ್ನ ಪ್ರತಿಬಿಂಬಿಸುತ್ತದೆ. ರಾಜ್ಯದ ಮೂಡಣ ಬಾಗಿಲಿನಲ್ಲಿ ಗಿರಿಯಾಸ್ನ 169ನೇ ಮಳಿಗೆಯನ್ನ ಉದ್ಘಾಟಿಸಲಾಯಿತು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿಗೆ ಬೃಹತ್ ಕಟ್ಟಡದಲ್ಲಿ ಮಳಿಗೆಗಳನ್ನ ತೆರೆಯಲಾಗಿದ್ದು, ಗಿರಿಯಾಸ್ನ ವ್ಯವಸ್ಥಾಪಕ ನಿರ್ದೇಶಕ ತಿವಾರಿ ಮಳಿಗೆಯನ್ನ ಉದ್ಘಾಟಿಸಿದ್ರು. ವಿಶೇಷ ರಿಯಾಯಿತಿ ಜೊತೆಗೆ ಉತ್ತಮ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳು ಸಿಗಲಿವೆ. ಮೊದಲ ದಿನವೇ ಗ್ರಾಹಕರು ಭೇಟಿ ನೀಡಿದ್ರು. ಗಿರಿಯಾಸ್ನಲ್ಲಿ ಇವತ್ತಿಗೆ 169 ಶೋರೂಮ್ ಓಪನ್ ಮಾಡ್ತಾ ಇದ್ದೀನಿ ಮುಳಬಾಗಿಲಿನಲ್ಲಿ. ಇದರಲ್ಲಿ ತುಂಬ ಆಫರ್ಗಳೆಲ್ಲ ಇಟ್ಟಿದ್ದೀನಿ. ನಿಮಗೆ 20,000 ಮೇಲೆ ಪರ್ಚೇಸ್ ಮಾಡಿದ್ರೆ ನಿಮಗೆ 10,000 ವರ್ತ್ ಸ್ಮಾರ್ಟ್ ವಾಚ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಗಿರಿಯಾಸ್ನ 170ನೇ ನೂತನ ವಾಣಿಜ್ಯ ಮಳಿಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಲೋಕಾರ್ಪಣೆಗೊಳ್ತು. ಪಟ್ಟಣದ ಮೈಸೂರು ರಸ್ತೆಯಲ್ಲಿ ನೂತನ ಮಳಿಗೆಯನ್ನ ಗಿರಿಯಾಸ್ ಪ್ರಾರಂಭಿಸಿದೆ. ಗಿರಿಯಾಸ್ ಮಾಲೀಕ ಕನ್ನಯ್ಯ ಲಾಲ್ ಗಿರಿಯಾ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ್ರು. ಮೊದಲ ದಿನವೇ ಸಾಕಷ್ಟು ಗ್ರಾಹಕರು ಬಂದು ಶೋರೂಮ್ ವೀಕ್ಷಣೆ ಮಾಡೋದ್ರ ಜೊತೆಗೆ ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಖರೀದಿ ಮಾಡಿದ್ರು. ನಮ್ಮ ಗಿರಿಯಾ ಟ್ರೆಡಿಷನ್ ಏನಿದೆ ಅದೇ ಥರ ಇಲ್ಲಿನೂ ಇರುತ್ತೆ. ನಮ್ಮ ಪಬ್ಲಿಕ್ಗೆ ಎಷ್ಟು ನಾವು ಹೆಲ್ಪ್ ಮಾಡೋಕ್ಕಾಗುತ್ತೆ, ಎಷ್ಟು ಕಮ್ಮಿ ರೇಟ್ನಲ್ಲೇ ಒಳ್ಳೆ ಐಟಮ್ ಕೊಡೋಕ್ಕಾಗುತ್ತೆ, ಅದೇ ನಮ್ಮ ಇಷ್ಟ ಇದೆ. ಅಂದರೆ ಇದೇ ಥರ ಪಬ್ಲಿಕ್ಗೆ ಸೇವೆ ಮಾಡೋಣ ಅಂತ ನಮ್ಮ ಇಷ್ಟ ಇದೆ.